ಇದು ವಕೀಲ ದೇವರಾಜೇಗೌಡ ಅವರು ಮಾಡಿದಂತಹ ಆರೋಪ 4 ಜನ ಸಚಿವರ ತಂಡ ನೇತೃತ್ವವನ್ನು ವಹಿಸಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮತ್ತೊಂದು ಪ್ರಮುಖವಾದಂತಹ ಡೆವಲಪ್ಮೆಂಟ್, ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ ಸಲ್ಲಿಕೆ ಮಾಡಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ನ್ಯಾಯಾಧೀಶರು ವಜಾ ಮಾಡಿದ್ದಾರೆ. ಜಿಲ್ಲಾ ಹಾಗೆ ಸೆಷನ್ಸ್ ಕೋರ್ಟ್, ಹಾಸನದ ಜಿಲ್ಲಾ ಹಾಗೆ ಸೆಷನ್ಸ್ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದೆ. ಹಾಸನ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದು. 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಸದ್ಯ ಕಾರ್ತಿಕ್ನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಪ್ರಕರಣದಲ್ಲಿ ಸಾಕಷ್ಟು ಆರೋಪಗಳನ್ನ ಎದುರಿಸುತ್ತಿದ್ದಾರೆ ಕಾರ್ತಿಕ್. ಪೆನ್ ಡ್ರೈವ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈತನೇ ಸೂತ್ರಧಾರ ಅನ್ನುವಂತಹ ಆರೋಪವನ್ನ ಬಿಜೆಪಿಯ ನಾಯಕರು ದೇವರಾಜೇಗೌಡ ಅವರು ಕೂಡ ಮಾಡ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ತಿಕ್ನನ್ನ ಯಾಕೆ ವಿಚಾರಣೆಗೆ ಒಳಪಡಿಸಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಇದೆಲ್ಲದರ ಮಧ್ಯೆ ನಿರೀಕ್ಷಣಾ ಜಾಮೀನು ಅರ್ಜಿ, ಕಾರ್ತಿಕ್ ಗೌಡ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಕಾರ್ತಿಕ್ ಗೌಡನನ್ನ ಯಾಕೆ ವಿಚಾರಣೆಗೆ ಒಳಪಡಿಸಲಿಲ್ಲ? ಕಾರ್ತಿಕ್ ಗೌಡನೇ ಪೆನ್ ಡ್ರೈವ್ ಹಂಚಿಕೆಯ ಸೂತ್ರಧಾರ. ಕಳೆದ ಕೆಲ ದಿನಗಳಿಂದ ಬಲವಾಗಿ ಕೇಳಿ ಬರ್ತಾ ಇರುವಂತಹ ಮಾತಿದು. ಆತ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ ವಿಷ್ಣು ಪ್ರಸಾದ್ ತಮಗೆ? ಖಂಡಿತ ವಿದೇಶಿ, ಹಾಸನದ ಸೆಷನ್ಸ್ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಇವತ್ತು ನಡೆದಿರುವಂತದ್ದು. ನ್ಯಾಯಾಧೀಶರು ಕೂಡ ಇವತ್ತು ಆ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿ ಆತ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸುವಂತಹ ಕೆಲಸವನ್ನು ಮಾಡಿದರೆ, ಅವರ ಪರ ವಕೀಲರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡುವಂತಹ ಸಂದರ್ಭದಲ್ಲಿ ಕಾರ್ತಿಕ್ ಪೆನ್ ಡ್ರೈವ್ ಅನ್ನ ದೇವರಾಜೇಗೌಡರಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇದನ್ನ ಅವರೆಲ್ಲೂ ಕೂಡ ಏನೋ ಹೊರಗಡೆ ಬಿಡುವಂತಹ ಕೆಲಸ ಆಗಿಲ್ಲ ಅನ್ನೋ ಪಾಯಿಂಟ್ ಅನ್ನು ಹೇಳುವಂತಹ ಕೆಲಸ ಮಾಡಿದ್ರು. ಅದಕ್ಕೆ ಎಸ್ಪಿಪಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿ ಮೂಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಲ ವ್ಯಕ್ತಿಯೇ ಕಾರ್ತಿಕ್ ಅಂತ ಹೇಳಿ ಆರೋಪ ಇರುವಂತದ್ದು. ಅದಲ್ಲದೆ ಪ್ರಜ್ವಲ್ ರೇವಣ್ಣ ಅವರಿಂದ ವಿಡಿಯೋವನ್ನ ಕಲೆಕ್ಟ್ ಮಾಡಿದಂತಹ ವ್ಯಕ್ತಿ ಇವರಾಗಿರುವಂತಹ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಇದೇ ಫಸ್ಟ್ ಅಫೆನ್ಸ್ ಆಗುತ್ತೆ. ಅಂದ್ರೆ ಒಬ್ಬ ಖಾಸಗಿ ವ್ಯಕ್ತಿಯಿಂದ ಖಾಸಗಿ ವಿಡಿಯೋಗಳನ್ನ ಸಂಗ್ರಹಿಸುವಂತದ್ದೇ ಅಪರಾಧ ಆಗುತ್ತೆ. ಮತ್ತೆ ನಾರ್ಮಲ್ ಆಗಿ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ 66 ಈ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯ ಖಾಸಗಿ ದೃಶ್ಯಗಳನ್ನು ನೋಡೋದಿರ್ಬೋದು, ಸಂಗ್ರಹಿಸದಿರ್ಬೋದು, ಅದನ್ನು ಬೇರೆಯವರು ಕಳಿಸೋದಿರ್ಬೋದು, ಇದೆಲ್ಲದೂ ಕೂಡ ಅಪರಾಧ ಆಗುತ್ತೆ. ಈ ಪ್ರಕರಣದಲ್ಲಿ ಈತನೇ ಸಂಗ್ರಹಿಸಿದಂತಹ ಗಂಭೀರ ಆರೋಪ ಕೇಳಿಬಂದಿದ್ದು. ಈತನ ವಿರುದ್ಧ ಈಗಾಗಲೇ ಹಾಸನದ ಸೆನ್ ಪೊಲೀಸ್ ಎಫ್ಐಆರ್ ಆಗಿದೆ. ವಿಚಾರಣೆಗೆ ಆತನಿಗೆ ನೋಟಿಸ್ ಕೊಟ್ಟರು ಕೂಡ ಆತ ಸೆನ್ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಈತನಿಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನೀಡಬಾರದು ಅಂತ ಹೇಳಿ ಅವರ ಪರ ವಕೀಲರು ಎಸ್ಪಿಪಿ ಮನವಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಈ ಮನವಿಯನ್ನು ಪುರಸ್ಕರಿಸಿರುವಂತಹ ಹಾಸನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇವತ್ತು ಅವರ ಜಾಮೀನು ಅರ್ಜಿಯನ್ನ ವಜಾಗೊಳಿಸುವಂತಹ ಕೆಲಸವನ್ನು ಮಾಡಿದೆ. ಹೀಗಾಗಿ ಕಾರ್ತಿಕ್ಗೆ ಮುಂದಿನ ದಿನಗಳಲ್ಲಿ ಆತನಿಗೆ ಕೂಡ ಸಂಕಷ್ಟ ಸಾಧ್ಯತೆ ಇದೆ. ಯಾಕೆಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ, ಈತನ ಈಗ ಪೊಲೀಸರು ಬಂಧಿಸುವಂತಹ ಸಾಧ್ಯತೆಗಳಿರುವಂತದ್ದು. ಆದ್ರೆ ಇಷ್ಟು ದಿನ ಆದ್ರೂ ಯಾಕೆ ಬಂಧಿಸಿಲ್ಲ ಅನ್ನುವಂಥದ್ದು ಈಗ ಅನೇಕರ ಪ್ರಶ್ನೆ ಇರುವಂತದ್ದು. ಒಂದ್ ಕಡೆ ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಿರುವಂತದ್ದು, ದೇವರಾಜೇಗೌಡರು ಪ್ರಶ್ನೆ ಮಾಡ್ತಿದ್ದಾರೆ. ಬಿಜೆಪಿ ಅನೇಕ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಮತ್ತೆ SITಗೆ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ಈಗ ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಿರೋದೇನಂದ್ರೆ, ಕಾರ್ತಿಕ್ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಇದೆ ಸೆನ್ ಪೊಲೀಸ್ ಹಾಸನ ನಗರದಲ್ಲಿ. ಆ ಎಫ್ಐಆರ್ ಅನ್ನ ಇನ್ನೂ ಕೂಡ SITಗೆ ವರ್ಗಾವಣೆ ಮಾಡುವಂತ ಕೆಲಸನ ರಾಜ್ಯ ಸರ್ಕಾರ ಮಾಡಿಲ್ಲ. ಸ್ಥಳೀಯ ಪೊಲೀಸರ ಆ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಒಂದು ಕಡೆ ಈ ರೀತಿ ಅಶ್ಲೀಲ ವಿಡಿಯೋ ವೈರಲ್ ಆದಂತಹ ಸಂದರ್ಭದಲ್ಲಿ ಎಲ್ಲಾ ಪ್ರಕರಣಗಳನ್ನ ಕ್ರೋಢೀಕರಿಸಿ ಆ ಪ್ರಕರಣಕ್ಕೆ ಲಿಂಕ್ ಇರುವಂತಹ ಎಲ್ಲ ಕೇಸ್ಗಳನ್ನ SIT ಕೊಟ್ಟು ಒಂದೇ ಕಡೆ ಇನ್ವೆಸ್ಟಿಗೇಷನ್ ಮಾಡಿಸುವಂತದ್ದು ಕರ್ತವ್ಯ. ಆದ್ರೆ ಆ ಒಂದು ಪ್ರಕರಣವನ್ನ ಇನ್ನೂ ಕೂಡ ಇಲ್ಲಿಗೆ ವರ್ಗಾವಣೆ ಮಾಡ್ತಿರುವಂತದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾರ್ತಿಕ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು SITಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಶ್ನೆ ಆಗ್ತಿರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರು ಕೂಡ ಇವತ್ತು ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲಿ ಅದೇ ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ರು. ಕಾರ್ತಿಕ್ನನ್ನ ಇಲ್ಲಿ ತನಕ ಅರೆಸ್ಟ್ ಮಾಡುವಂತ ಕೆಲಸ ಆಗಿಲ್ಲ. ಆದ್ರೆ ಕಾರ್ತಿಕ್ ಈ ಪ್ರಕರಣದ ಪ್ರಮುಖ ಆರೋಪಿ ಆಗಿದ್ರು ಕೂಡ SIT ಕೈ ಬಿಟ್ಟಿದೆ. ಕೆಲವೊಂದ್ ಕಡೆ ಒನ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡ್ತದೆ. ಉದ್ದೇಶಪೂರ್ವಕವಾಗಿ ಆತನನ್ನ ಸೇಫ್ ಮಾಡಿ ಕೇವಲ ಈ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧ ಇಲ್ದಿರೋ ವ್ಯಕ್ತಿಗಳಾಗಿರುವಂತಹ ನನಗೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಯಾವುದು ಅಧಿಕೃತವಾಗಿ ನೋಟಿಸ್ ಇದೆ ಇದ್ರು ಕೂಡ 2 ಬಾರಿ ನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ವಿಷ್ಣು ಪ್ರಸಾದ್, ಈಗ ಪ್ರಮುಖವಾಗಿ ಆತನೇ ಒಂದು ವಿಡಿಯೋನ ರಿಲೀಸ್ ಮಾಡಿದ್ನಲ್ಲ, ಆ ವಿಡಿಯೋ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲೇ ಆತ ಒಪ್ಕೊಂಡಿದ್ದಾನೆ, ನಾನು ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದು ದೇವರಾಜೇಗೌಡ ಅವರಿಗೆ, ಅಲ್ಲಿಗೆ ಆ ಪೊಸಿಷನ್ ಆ ವಿಡಿಯೋನ ಸಂಗ್ರಹ ಮಾಡಿದ್ದು ತಾನು ಅನ್ನುವಂಥದ್ದನ್ನ ಆತ ಒಪ್ಕೊಂಡ ಹಾಗೆ. ಹಾಗಾಗಿ ಈಗೇನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿನೂ ವಜಾ ಆಯ್ತು, ಮತ್ತೊಂದ್ ಕಡೆ ನೋಟಿಸ್ನ ಕೂಡ ಜಾರಿ ಮಾಡಲಾಗಿದೆ. ಮುಂದೆ ಎಷ್ಟು ದೊಡ್ಡ ಅಪರಾಧ ಆಗತ್ತೆ ಅಂತ ಹೇಳಿ ಆತ ಮಾಡಿರುವಂತಹ ಈ ಕೃತ್ಯ? ಖಂಡಿತ ಇದು ಬಹಳ ದೊಡ್ಡ ಅಪರಾಧ ಆಗುತ್ತೆ ವಿದೇಶಿ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಆತ ಒಪ್ಕೊಂಡಿರುವಂತದ್ದು ಆ ವಿಡಿಯೋನ ವೈರಲ್ ಮಾಡೋದು ಸಂಬಂಧಪಟ್ಟಂತೆ ಆತ ಬೇರೆಯವರಿಗೆ ವಾಟ್ಸ್ಆಪ್ ಮೂಲಕ ವಿಡಿಯೋ ಕಳಿಸಿ ಬೆದರಿಕೆ ಆಗ್ತಂತಹ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾಗಿರುವಂತಹ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳು ಈಗಾಗಲೇ ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ಆತನೇ ತಾನು ಪ್ರಜ್ವಲ್ ರೇವಣ್ಣ ಆ ವಿಡಿಯೋನ ಪಡ್ಕೊಂಡೆ ಅಂತ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡ್ತಾರೆ. ಆದ್ರೆ ಆ ವಿಡಿಯೋನ ಪಡ್ಕೊಂಡಂತಹ ಬಳಿಕ ಅದನ್ನ ಸಂಗ್ರಹಿಸಿಟ್ಕೊಳ್ಳೋದಿರ್ಬೋದು, ಬೇರೆ ವ್ಯಕ್ತಿಯ ಖಾಸಗಿ ವಿಡಿಯೋನ ತೆಗೆದಿಟ್ಕೊಳ್ಳುವಂಥದ್ದು, ಇದೆಲ್ಲದೂ ಕೂಡ ಅಪರಾಧ ಆಗುತ್ತೆ. ಇದ್ರ ಪ್ರಕಾರ ನೋಡಿದ್ರೆ IT ಆಕ್ಟ್ ಸೆಕ್ಷನ್ 66 ಈ ಅಡಿಯಲ್ಲಿ ಒಂದು ಅಪರಾಧ ಆಗುತ್ತೆ. 67 ಅಲ್ಲಿ ಅವರ ವಿರುದ್ಧ ಕೇಸ್ ಆಗುತ್ತೆ.
267A ಕೂಡ ಅವರ ಮೇಲೆ ಕೇಸ್ ದಾಖಲಿಸೋದಕ್ಕೆ ಅವಕಾಶ ಆಗಿರುವಂತದ್ದು. ಅದೆಲ್ಲಕ್ಕಿಂತ ಹೆಚ್ಚಾಗಿ IPC ಸೆಕ್ಷನ್ 228 ಅಡಿಯಲ್ಲಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ಅಪರಾಧ. ಯಾವುದೇ ಒಬ್ಬ ಮಹಿಳೆ ಲೈಂಗಿಕ ಕ್ರಿಯೆಯಲ್ಲಿದ್ದಂತ ಸಂದರ್ಭದಲ್ಲಿ ಆಕೆಯ ವಿಡಿಯೋವನ್ನ ನೋಡುವುದಾಗ್ಲಿ, ಆ ವಿಡಿಯೋನ ಚಿತ್ರೀಕರಿಸೋದಾಗ್ಲಿ, ಆ ವಿಡಿಯೋವನ್ನ ಪ್ರಸಾರ ಮಾಡೋದಾಗ್ಲಿ, ಆ ವಿಡಿಯೋವನ್ನ ಬೇರೆಯವರಿಗೆ ನೀಡೋದಾಗ್ಲಿ, ಆ ವಿಡಿಯೋ ಬಗ್ಗೆ ಯಾರ ಬಳಿ ಚರ್ಚೆ ಮಾಡೋದಾಗ್ಲಿ, ಇದೆಲ್ಲದೂ ಕೂಡ ಅಪರಾಧ ಆಗುತ್ತೆ. ಹೀಗಾಗಿ ಅನೇಕ ಸೆಕ್ಷನ್ಗಳಲ್ಲಿ ಅಡಿಯಲ್ಲಿ ಅವ್ರ ವಿರುದ್ಧ ಕೇಸ್ ದಾಖಲಿಸಬೇಕಾಗುತ್ತೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇನ್ನೂ ಕೂಡ ಕಾರ್ತಿಕ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಿಲ್ಲ. ಇಲ್ಲಿ ಅವ್ರನ್ನ ವಶಕ್ಕೆ ಪಡೆಯಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ವಿರುದ್ಧ ಈಗ ಕೇಳಿರುವಂತದ್ದು ಆತ ಮೊಬೈಲ್ ಮೂಲಕ ಶೇರ್ ಮಾಡುವಂತಹ ಮೊಬೈಲ್ ನ ಡಿಸ್ಟರ್ಬ್ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಆತ ಸಂಗ್ರಹಿಸಿರುವಂತಹ ಮಾರ್ಗಕ್ಕೆ ಬೆಳೆಸಿದಂತಹ ಡಿವೈಸ್ ನ ಏನೋ ಡಿಸ್ಟರ್ಬ್ ಮಾಡುವಂತಹ ಸಾಧ್ಯತೆಗಳಿದೆ. ಅದರ ಜೊತೆಗೆ ಯಾವುದೇ ಆತನ ವಿರುದ್ಧ ಸಾಕ್ಷಿಗಳಿಲ್ಲದಂತೆ ಆತ ತಪ್ಪಿಸಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕಾಗುತ್ತೆ. ಇಷ್ಟು ದಿನ ಡಿಲೇ ಮಾಡಿರುವಂತದ್ದು ಹಾಸನ ಸೆಂಟ್ ಪೊಲೀಸರ ಕಾರ್ಯವೈಖರಿಯನ್ನ ಪ್ರಶ್ನಿಸುವಂತಾಗುತ್ತೆ. ಇನ್ನೊಂದ್ ಕಡೆ ಒಂದ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ SIT ವಿರುದ್ಧವೂ ಕೂಡ ಇದೊಂದು ಗಂಭೀರ ಆರೋಪ ಮುಂದಿನ ದಿನಗಳಲ್ಲಿ ಕೇಳಿ ಬರುತ್ತೆ. ಇದನ್ನೇ ಈಗ ಅಸ್ತ್ರವಾಗಿ ಪಡ್ಕೊಳ್ಳುವಂತಹ ಕೆಲಸವನ್ನ ಮುಂದಿನ ಬಿಜೆಪಿ ಸರ್ಕಾರ ಆಗಿರ್ಬೋದು, ಮತ್ತೆ ಬಿಜೆಪಿ ಪಕ್ಷ ಆಗಿರ್ಬೋದು, ಜೊತೆಗೆ JDS ಪಕ್ಷದವರು ಇದನ್ನ ಮುಂದೆ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಬಳಸ್ಕೊಳ್ಳುವಂತ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.